ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ PK ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗ ಆವು ಏಣಿ ಆಟ ಶುರುವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಒಂದೊಂದು ಸಲ ಈಗ ಶ್ರೇಷ್ಠನಿಗೆ ಜಯ ಸಿಕ್ಕಿದರೆ ಇನ್ನೊಂದೊಂದು ಸಲ ಭಾಗ್ಯನಿಗೆ ಜಯ ಸಿಗುವ ಎಲ್ಲ ಸಾಧ್ಯತೆಗಳು ಕೂಡ ಈಗಾಗಲೇ ಈ ಧಾರಾವಾಹಿ ಮೂಲಕ ನಿರ್ದೇಶಕರು ನಮಗೆ ತಿಳಿಯಪಡಿಸುತ್ತಿದ್ದಾರೆ ಸ್ನೇಹಿತರೆ. ಏಕೆಂದರೆ ಈಗ ನಾವು ವಾಸ್ತವದ ಸಂದರ್ಭದಲ್ಲಿ ಶ್ರೇಷ್ಠ ಅವಳ ಪ್ಲ್ಯಾನ್ ಕೂಡ ಅವಳು ಒಂದೊಂದಾಗೆ ಎಲ್ಲವನ್ನ ಕೂಡ ಹೊಸ ದಾರಿಗೆ ತಂದು ಆ ಪ್ಲ್ಯಾನನ್ನು ಸಕ್ಸಸ್ ಮಾಡುವ ನಿಟ್ಟಿನಲ್ಲಿ ಸಾಗುತ್ತಿದ್ದಾಳೆ. ಏಕೆಂದರೆ ಈಗಾಗಲೇ ಮನೆಯವರ ಎದುರುಗಡೆ ಮನೆಯವರಿಗೆ ಹೇಳುವ ರೀತಿಯಲ್ಲಿ ಮತ್ತು ಈಗ ತಾಂಡವನ್ನು ಮನೆಯಿಂದ ದೂರ ಮಾಡುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸುತ್ತಿದ್ದು ತಾಂಡವನ್ನು ಮನೆಯಿಂದ ಹೊರಗಡೆ ಕರೆದುಕೊಂಡು ಈಗಾಗಲೇ ಬಂದಿದ್ದುಂಟು ಸ್ನೇಹಿತರೆ. ಹಾಗೆಯೇ ಪ್ಲ್ಯಾನ್ ಕೂಡ ಈಗ ಶ್ರೇಷ್ಠನ ಪ್ಲ್ಯಾನ್ ಕೂಡ ಸಕ್ಸಸ್ ಆಗಿದೆ. ಏಕೆಂದರೆ ಮನೆಯಲ್ಲಿ ಈಗ ಎಲ್ಲ ರೀತಿಯ ವಾತಾವರಣಗಳು ಕೂಡ ಬದಲಾಗಿದೆ. ಮನೆಗೆ ಬಂದಂಥ ಶ್ರೇಷ್ಠನ ಕುಸುಮ ಅವರು ಕೂಡ ಸೊಸೆ ಅಂತ ಒಪ್ಪಿಕೊಂಡಿದ್ದುಂಟು. ಮತ್ತು ಇದೇ ರೀತಿಯ ಅಂದರೆ ಈಗಾಗಲೇ ಭಾಗ್ಯನ ಮೇಲೆ ತಾಂಡವ್ಗೆ ಇರುವಷ್ಟು ಕೋಪ ಅವರಿಂದ ಮತ್ತೆ ದೂರವಾಗಲು ಎಲ್ಲ ಪ್ಲ್ಯಾನ್ಗಳನ್ನು ನೋಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ಭಾಗ್ಯನಿಗೆ ಅವರ ಮನೆಯ ಎಲ್ಲರ ಎದುರುಗಡೆ ಕೂಡ ನನ್ನ ಹೆಂಡತಿ ಯಾವತ್ತಿದ್ರೂ ಶ್ರೇಷ್ಠನೇ, ಭಾಗ್ಯ ಆಗಲು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಮನೆಯವರ ವಿಚಾರದಲ್ಲಿ ನಾನು ಮುಖ್ಯನಾ ಭಾಗ್ಯನ ಮುಖ್ಯನಾ ಅಂತ ಹೇಳಿದಾಗ ತಾಂಡವ ಅವ್ರ ತಂದೆ ಹೇಳ್ತಾರೆ, ತಾಂಡವ್ ನೀನು ಭಾಗ್ಯನಿಗೆ ಕಂಪೇರ್ ಮಾಡ್ಕೋಬೇಡ. ಏಕೆಂದರೆ ನಮಗೆ ಇದಕ್ಕೆಲ್ಲ ಹೋಲಿಸಿ ನೋಡಿದ್ರೆ ನಮಗೆ ನಿನಗಿಂತ ಭಾಗ್ಯನೇ ನಮಗೆ ಮುಖ್ಯ ಅಂತ ಹೇಳಿದ್ದುಂಟು. ಇದರಿಂದ ತುಂಬಾ ರೊಚ್ಚಿಗೆದ್ದು ಸಿಟ್ಟಾದಂತಹ ತಾಂಡವ್ ಶ್ರೇಷ್ಠನ ನಡುವಿನ ವಿಚಾರವನ್ನು ಈಗಾಗಲೇ ಭಾಗ್ಯನಿಗೆ ಶಾಪವನ್ನು ಕೂಡ ಹಾಕ್ತಾ ಇದ್ದಾನೆ. ಏನಂತ ಶಾಪ ಹಾಕ್ತಿದ್ದಾನೆ ಅಂತಂದರೆ, ನಮ್ಮ ಕುಟುಂಬದ ತಂದೆ ಮತ್ತು ತಾಯಿ ಮಕ್ಕಳನ್ನು ದೂರ ಮಾಡಿದ ಶಾಪ ನಿನಗೆ ತಟ್ಟುತ್ತೆ ಭಾಗ್ಯ. ಇದೇ ಅಲ್ವಾ ನೀನು ಪ್ಲ್ಯಾನ್ ಮಾಡಿದ್ದು, ನೀನು ಅಂದ್ಕೊಂಡಿದ್ದಕ್ಕೆ ಎಲ್ಲ ಕೂಡ ಆಯ್ತಾ ಇದೆ ಅಲ್ವಾ ಅಂತ ಜೋರು ಧ್ವನಿಯಲ್ಲಿ ಹೇಳ್ತಿದ್ದಾನೆ. ಮತ್ತು ಇಂಥ ಸಂದರ್ಭದಲ್ಲಿ ನನಗೂ ಈ ಮನೆಗೂ ಯಾವುದೇ ರೀತಿಯ ಸಂಬಂಧ ಕೂಡ ಇರುವುದಿಲ್ಲ ಅಂತ ಎಲ್ಲರಿಗೆ ಮುಖ ಹೊಡೆದಂಗೆ ಹೇಳಿದ್ದುಂಟು. ಮತ್ತು ಇನ್ಯಾವತ್ತೂ ಕೂಡ ನಾನು ಈ ಮನೆಗೆ ಬರುವುದಿಲ್ಲ ಅಂತ ಈಗಾಗಲೇ ಹೇಳಿ ಅಲ್ಲಿ ಎಷ್ಟು ಅವರ ತಾಯಿ ಕೂಡ ಸಂತೈಸಿದರೂ ಕೂಡ ಅವನು ಕೇಳುವುದಿಲ್ಲ. ಇದೇ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಹೋಗಿ ಈಗಾಗಲೇ ಯೋಚನೆಗೆ ಬಿದ್ದಿದ್ದಾನೆ ತಾಂಡವ್. ಹೀಗೆ ಮನೆಯಿಂದ ಹೊರಗಡೆ ಬಂದುಬಿಟ್ಟಿದ್ದೀನಿ, ಏನಪ್ಪ ಮಾಡೋದು, ಮನೆ ಕೂಡ ಎಲ್ಲ ಅರೇಂಜ್ ಮಾಡೋದು ಅಂತ ಹೇಳ್ತಿದ್ದಾನೆ. ಮತ್ತು ಶ್ರೇಷ್ಠನ ಜೊತೆಗೆ ಹಂಚಿಕೊಳ್ತಿದ್ದಾನೆ. ಏನಂತ ಅಂದರೆ, ನಾನು ಬೆಳೆದಂಥ ಮನೆ ಮತ್ತು ನನಗೆ ಎಲ್ಲರೂ ಕೂಡ ವಿರೋಧಿಸುವಂತಹ ಎಂಥ ಪರಿಸ್ಥಿತಿ ನನಗೆ ಬಂತು ಅಂದಾಗ ಅವನನ್ನು ಸಂತೈಸುವ ರೀತಿಯಲ್ಲಿ ನಾಟಕವಾಡುವಂತಹ ಶ್ರೇಷ್ಠ ಈಗಾಗಲೇ ಹೇಳ್ತಿದ್ದಾಳೆ, ನಾನಿದ್ದೀನಿ ನಿನಗೆ ಎಲ್ಲ ವಿಚಾರಕ್ಕೆ ಮತ್ತು ಸಂತೋಷಪಡಿಸುವುದಕ್ಕೆ, ಮತ್ತು ನಿನ್ನ ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ನಿನ್ನ ಜೊತೆ ನಿಲ್ತೀನಿ ಅಂತ ಈಗಾಗಲೇ ಶ್ರೇಷ್ಠನು ಕೂಡ ಜೋರು ಧ್ವನಿಯಲ್ಲಿ ಹೇಳ್ತಿದ್ದಾಳೆ ಸ್ನೇಹಿತರೆ. ಮತ್ತು ಇದೇ ವಿಚಾರವಾಗಿ ಅವನ ಫ್ರೆಂಡ್ಗೆ ಕಾಲ್ ಮಾಡಿ ಅವನ ಫ್ರೆಂಡ್ ಹೊರಗಡೆ ಹೋಗಿದ್ದಾನೆ, 3-4 ತಿಂಗಳ ಮನೆಗಳಿಗೆ ಬರೋದಿಲ್ಲ ಅಂತ ತಿಳಿದುಂಟು ಅವನಿಗೆ ಫೋನ್ ಮಾಡಿ ಕೇಳಿದ್ದಾನೆ. ನಾನು ಇನ್ನು 3-4 ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ಇರ್ತೀನಿ ಅಂತ ಹೇಳಿದ್ದೇನೆ. ಅದಕ್ಕೆ ಅವನ ಫ್ರೆಂಡ್ ಕೂಡ ಆಯಿತು ಪರವಾಗಿಲ್ಲ ಇದ್ರು ಅಂತ ಹೇಳಿದ್ದಾನೆ ಸ್ನೇಹಿತರೆ. ಹಾಗೆಯೇ ಈಗಾಗಲೇ ಮನೆಯ ಒಳಗಡೆ ಹೋಗಿರುವಂಥ ಶ್ರೇಷ್ಠ ಯಾವೆಲ್ಲ ಎದುರೇಟುಗಳನ್ನು ಮತ್ತು ಭಾಗ್ಯನಿಗೆ ಹೇಳ್ತಾಳೆ. ಮತ್ತು ಇದೇ ವಿಚಾರವನ್ನು ಇಟ್ಟುಕೊಂಡು ಈಗಾಗಲೇ ಭಾಗ್ಯನಿಗೆ ಅವಳ ಕೆಲಸವನ್ನು ಕಿತ್ಕೋಬೇಕು ಅಂತ ಭಾಗ್ಯನಿಗೆ ಈಗಾಗಲೇ ಶ್ರೇಷ್ಠ ಹೇಳ್ತಿದ್ದಾಳೆ. ಮತ್ತು ಇದೇ ವಿಚಾರದಲ್ಲಿ ಅವಳು ಬೀದಿಗೆ ಬೀಳಬೇಕು ಮತ್ತು ಭಿಕ್ಷೆ ಬಿಡಬೇಕು, ಈ ಮನೆಯ ಜವಾಬ್ದಾರಿಯನ್ನು ಯಾವ ರೀತಿ ನಡೆಸ್ತಾಳೆ ಅಂತ ನಾನು ನೋಡ್ತೇನೆ ಅಂತ ಈಗಾಗಲೇ ತಾಂಡವ್ ಕೂಡ ಚಾಲೆಂಜ್ ಹಾಕಿದ್ದಾನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೇ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಅಂಶಗಳು ಕೂಡ ಗೊತ್ತಾಗುತ್ತದೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ.